ಎಲ್ಲರಿಗೂ ನಮಸ್ಕಾರ. ಈಗ ಉಸಿರಾಟದ ಸಂಸ್ಕಾರವನ್ನು ನಾವು ನಿಮಗೆ ಹೇಳಿಕೊಡ್ತೇವೆ. ಉಸಿರಾಟದ ಸಂಸ್ಕಾರ ಬರುವುದು ಮನುಷ್ಯನಿಗೆ ಉಪನಯನ ಆದ ಮೇಲೆ, ಅಂದರೆ 7ನೇ ವಯಸ್ಸಿನಲ್ಲಿ ಉಪನಯನ ಆದರೆ ಆವಾಗ ಆ ಲಂಗ್ಸ್ ಕೆಪಾಸಿಟಿ ಸುಮಾರು 1.5 ಲೀಟರ್ ಅಷ್ಟೇ ಇರ್ತದೆ. ಆದ್ದರಿಂದ ಉಪನಯನ ಕೂಡ 11 ವರ್ಷದ ಒಳಗೆ ಆದರೆ ಇನ್ನೂ ಒಳ್ಳೆಯದು. ಒಂದು 7ನೇ ವಯಸ್ಸಿನಲ್ಲಿ ಲಂಗ್ಸ್ ಕೆಪಾಸಿಟಿ 1.5 ಲೀಟರ್ ಇರ್ತದೆ. ಆವಾಗ ಈ ಉಸಿರಾಟದ ಸಂಸ್ಕಾರವನ್ನು ಹೇಳಲಿಕ್ಕಾಗೋದಿಲ್ಲ. ಅಷ್ಟು ಚಿಕ್ಕ ಲಂಗ್ಸಲ್ಲಿ ಜಸ್ಟ್ ಸ್ಮಾಲ್, ಭಾಳ ಕಡಿಮೆ ಪ್ರಾಣಾಯಾಮವನ್ನು ಹೇಳಿಕೊಡ್ತಾರೆ. ಆದುದರಿಂದ ನೀವು ಕೂತ್ಕೊಳ್ಳುವಾಗ ಉಸಿರಾಟ ಸಂಸ್ಕಾರವನ್ನು ಮಾಡುವಾಗ ನಿಮ್ಮ ಜನಿವಾರ ಎದುರಿಗೆ ಹೀಗೆ ಬರಬೇಕು ಮತ್ತು ಬನಿಯನ್ ಕೂಡ ತೆಗೆದುಕೊಂಡು ನೀವು ಉಸಿರಾಟವಾದ ಸಂಸ್ಕಾರವನ್ನು ಮಾಡುವುದು ಉತ್ತಮ. ಈಗ ಉಸಿರಾಟದ ಸಂಸ್ಕಾರ ಅಂದರೆ ಯಾಕೆ ಮಾಡಬೇಕು, ನಿಜವಾಗ್ಲೂ ಏನು ಅದು ಉಸಿರಾಟದ ಸಂಸ್ಕಾರ ಅಂದರೆ? ಈಗ ನನ್ನ ಈ ಕೈ ಬಲವಾಗಿ ಇರಬೇಕಾದ್ರೆ ಏನು ಮಾಡಬೇಕಾಗ್ತದೆ? ನನ್ನ ಉಸಿರಾಟವನ್ನು ಈ ಕೈಗೆ ತರಿಸಬೇಕು ಮತ್ತು ಈ ಕೈಗೆ ಈಗ ಎರಡೂ ಕೈಗಳು ಬಲವಾಗಿ ಆಗ್ತದೆ. ಆವಾಗ ಹೇಗೆ ಬಲವಾಗಿ ಆಗ್ತದೆ? ಈ ತತ್ವವನ್ನು ಭಾಳ ಇಂಪಾರ್ಟೆಂಟಾಗಿ, ಅಂದರೆ ಭಾಳ ಮುಖ್ಯವಾಗಿ ನೀವು ಗಣನೆಗೆ ತಗೊಳ್ಬೇಕಾಗ್ತದೆ. ಈಗ ನೋಡಿ, ಈಗ ನಾನು ಇಲ್ಲಿ ಡಂಬಲ್ಸ್ ಇದೆ, ಆಯಿತಾ? ಇದು ಡಂಬಲ್ಸ್. ಈಗ ನಾನೀಗ ಈ ಡಂಬಲ್ಸ್ ಇಲ್ಲಿಂದ ಎತ್ಕೊಳ್ತೇನೆ, ಈಗ ಇಳಿಬೇಕು. ಆವಾಗ ಈಗ ಇಳಿಯುವಾಗ ಏನಾಗ್ತದೆ ಅಂತ ಹೇಳಿದ್ರೆ ನೋಡಿ, ಈಗ ಇಳಿಯುವಾಗ ನಾವು ಉಸಿರನ್ನು ಒಳಗಡೆ ಹಿಡಿದುಕೊಳ್ತೇವೆ, ಅಂದರೆ ಉಸಿರು ಬಿಡುವುದಿಲ್ಲ. ಆವಾಗ ಏನಾಗ್ತದೆ, ಈ ಕುಂಭಕದಲ್ಲಿ ಉಸಿರಾಟ ಈ ಎಂಟೈರ್ ಕೈಗೆ ಹೋದಾಗ ಆಗ ಈ ಕೈ ಗಟ್ಟಿಯಾಗ್ತದೆ, ಬಲಶಾಲಿ ಆಗ್ತದೆ. ಹಾಗೆ ಇದೊಂದು ಡಂಬಲ್ಸನ್ನು ಈಗ ಎರಡೂ ಕೈಯಿಂದ ಈಗ ಹಿಡಿಯುವಾಗ ನಾವು ಕೆಲವು ಕ್ಷಣ ಉಸಿರನ್ನು ಒಳಗಡೆ ಲಂಗ್ಸಲ್ಲಿ ಇಟ್ಕೊಳ್ತೇವೆ. ನೀವು ಬೇಕಾದರೆ ಪ್ರಯತ್ನ ಮಾಡಿ. ಹೀಗೆ ಬಿಟ್ಟಾಗ ಉಸಿರು ನಾರ್ಮಲಿಗೆ ಬರ್ತದೆ. ಅದನ್ನು ನೀವು ಪ್ರಯತ್ನ ಮಾಡಬಹುದು. ಈಗ ನಾನು ಈಗ ಇಟ್ಕೊಳ್ತೇನೆ ನೋಡಿ, ಈಗ ಇಟ್ಕೊಳ್ಳುವಾಗ ನನ್ನ ಉಸಿರು ನಿಲ್ಲಬೇಕಾಗ್ತದೆ. ನಿಂತರೆ ಮಾತ್ರ ಅಲ್ಲಿ ಆ ಶಕ್ತಿ ಎರಡೂ ಕೈಗೆ ಹೋಗ್ತದೆ. ನೋಡಿ, ಹೀಗೆ ನೋಡಿ. ಈಗ ನಿಂತಾಗ ಏನಾಗ್ತದೆ, ಇಲ್ಲಿ ನಮ್ಮ ಈ ಕೈ ಎಲ್ಲಿರುವ ಎಲ್ಲ ನರಗಳು, ಎಲ್ಲ ಮಸಲ್ಗಳು ಬಲಶಾಲಿ ಆಗ್ತದೆ. ಹಾಗೆ ನೀವೀಗ ಪ್ರಯತ್ನ ಮಾಡ್ಬೋದು. ಡಂಬಲ್ಸ್ ಇದ್ದರೆ ಈಗ ಮಾಡ್ಬೋದು, ಅಥವಾ ಈಗ ಎರಡೂ ಕೈಯಿಂದ ಈಗ ಎಳೆದ್ರೆ ಕೂಡ ಶಕ್ತಿ ಇಲ್ಲೆಲ್ಲ ಟ್ರಾನ್ಸ್ಫರ್ ಆಗ್ತದೆ. ಹೇಗೆ ಎಳೆಯುವಾಗ ಏನು ಮಾಡ್ತೇವೆ ನಾವು, ಆ ಉಸಿರನ್ನು ಒಳಗಡೆ ಇಟ್ಕೊಳ್ತೇವೆ. ನೋಡಿ, ಈಗ ಬಿಟ್ಟಾಗ ನಾವು ಉಸಿರನ್ನು ಬಿಡ್ತೇವೆ. ಈಗ ಇಟ್ಕೊಳ್ಳುವಾಗ ಈ ಉಸಿರಾಟ ಎಂಟೈರ್ ಕೈಗೆ ಹೋಗ್ತದೆ. ಇದು ಎಂಟೈರ್ ಕೈಗೆ ಹೋಗ್ತದೆ. ಈ ತತ್ವವನ್ನು ಪ್ರತಿಯೊಬ್ಬರು ಉಸಿರಾಟದ ಸಂಸ್ಕಾರವನ್ನು ಮಾಡುವಾಗ ನೆನಪಿಟ್ಕೊಂಡ್ರೆ ಮಾತ್ರ ಉಸಿರಾಟ ಸಂಸ್ಕಾರ ನಿಮಗೆ ಅರ್ಥ ಆಗ್ತದೆ ಮತ್ತು ನಿಮ್ಮ ದೇಹಕ್ಕೆ ಸಿಗ್ತದೆ. ಹಾಗಾದರೆ ಈಗ ಈ ಉಸಿರನ್ನು ನಮ್ಮ ನಾಭಿಯಿಂದ ಕೆಳಗೆ ಮತ್ತು ಈ ಕುತ್ತಿಗೆಯಿಂದ ನಾಭಿಗೆವರೆಗೆ ಹೇಗೆ ಇಟ್ಕೊಳ್ಳೋದು, ಹೇಗೆ ಇಡೀ ಬಾಡಿ ಪಾರ್ಟ್ಸನ್ನು ಹೇಗೆ ಸ್ಟ್ರಾಂಗ್ ಮಾಡೋದು, ಮತ್ತು ಇದು ಕುತ್ತಿಗೆಯಿಂದ ಇಲ್ಲಿ ತಲೆವರೆಗೆ ಇರುವ ಎಲ್ಲ ಅಂಗಾಂಗಗಳನ್ನು ಹೇಗೆ ಸ್ಟ್ರಾಂಗ್ ಮಾಡೋದು. ಈಗ ನಿಮಗೆ ಗೊತ್ತಾಯಿತು, ಕೈಯಿಂದ ಇದು ಎತ್ತಿದ ಕೂಡಲೇ ನಿಮಗೆ ಎನರ್ಜಿ ಹೋಗೋದು ಗೊತ್ತಾಗ್ತದೆ, ಆಯಿತು. ಅದು ಯಾಕೆ, ಅದನ್ನು ಈಗ ನಾನು ಹೇಳಿಕೊಡ್ತೇವೆ. ದಯಮಾಡಿ
ಗಮನ ಇಟ್ಟು ಇದನ್ನು ನೀವು ಬೆಳಿಗ್ಗೆ ಮಾಡಬೇಕು. ಮತ್ತು ಇದು 25 ವರ್ಷ ಮೇಲ್ಪಟ್ಟವ್ರು ಮಾಡಿದರೆ ಭಾಳ ಒಳ್ಳೆಯದು. ಯಾಕೆಂತ ಹೇಳಿದ್ರೆ ಆಗ ಅವರಿಗೆ ಸುಮಾರು 6 ಲೀಟರಷ್ಟು ಲಂಗ್ಸ್ ಕೆಪಾಸಿಟಿ ಇರ್ತದೆ. ನೀವು ಉಸಿರನ್ನು ತಗೊಳ್ಳುವಾಗ 6 ಲೀಟರಷ್ಟು ತಗೊಂಡು ಆಮೇಲೆ ಇಲ್ಲೆಲ್ಲ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ಇಲ್ಲಿಂದ ಇಲ್ಲಿ, ಆಮೇಲೆ ಇಲ್ಲಿಂದ ಇಲ್ಲಿ, ಆಮೇಲೆ ಇಲ್ಲಿಂದ ಇಲ್ಲಿ. ನಾನೀಗ ಫಸ್ಟಿಗೆ ಏನು ಹೇಳ್ತೇನೆ ಅಂತ ಹೇಳಿದರೆ, ಈ ನಾಭಿಯಿಂದ ಕೆಳಗಡೆ ಉಸಿರಾಟವನ್ನು ಹೇಗೆ ಕಳಿಸೋದು ಅಂತ ಹೇಳಿಕೊಡ್ತೇನೆ ನೋಡಿ. ಇದು ಚಿನ್ಮುದ್ರ. ಹೀಗೆ ಇಟ್ಟು ಉಸಿರಾಟವನ್ನು ತಗೊಂಡು, ಹಗುರವಾಗಿ ಉಸಿರಾಟ ತಗೊಂಡು ಸುಮಾರು 10 ಸೆಕೆಂಡ್ ಆ ಉಸಿರಾಟವನ್ನು ಲಂಗ್ಸಲ್ಲಿ ಇಟ್ಕೊಂಡು ಕಣ್ಣು ಮುಚ್ಚೆ ಮಾಡಬೇಕು. ಇಟ್ಟುಕೊಂಡ್ರೆ ಅದು ಈ ನಾಭಿಯಿಂದ ಕೆಳಗಿನ ಅಂಗಾಂಗ ಎಲ್ಲ ಸ್ಟ್ರಾಂಗ್ ಆಗ್ತಾ ಹೋಗ್ತದೆ ನೋಡಿ. ಇದನ್ನು ನಾನು ಮಾಡಿ ತೋರಿಸ್ತೇನೆ. ಇದು 1 ಸಲ ಆಯಿತು. ಇದೇ ಥರ 3 ಸಲ ಮಾಡಬೇಕು ಕನಿಷ್ಠ. ನಾನು 1 ಸಲ ಮಾಡುವಾಗ ಹಗುರವಾಗಿ ಗಾಳಿಯನ್ನು ಒಳಗಡೆ ತಗೊಂಡೆ, ಒಂದು 10 ಸೆಕೆಂಡ್ ಲಂಗ್ಸಲ್ಲೇ ಇಟ್ಟೆ, ಗಾಳಿಯನ್ನು ಬಿಡಲಿಲ್ಲ. ಪುನಃ ಹಗುರವಾಗಿ ಗಾಳಿಯನ್ನು ಹೊರಗೆ ಮೂಗಿನಿಂದ ಬಿಟ್ಟೆ. ಇದಕ್ಕೆ ಒಂದು ಸಲ ಒಂದು ಚಿನ್ಮಯ ಮುದ್ರದಲ್ಲಿ ಮಾಡಿದ್ದೇನೆ. ಇದರಿಂದ ನಿಮ್ಮ ನಾಭಿಯಿಂದ ಕೆಳಗಿನ ಅಂಗಾಂಗ ಸ್ಟ್ರಾಂಗ್ ಆಗ್ತದೆ. ಇದನ್ನು ನೀವು ಕನಿಷ್ಠ 3 ಸಲ ಮಾಡಬೇಕು, ಕನಿಷ್ಠ 3 ಸಲ. ಈಗ ಇನ್ನೊಂದು ಉಸಿರಾಟ, ಅದಕ್ಕೆ ಚಿನ್ಮಯ ಮುದ್ರೆ ನೋಡಿ, ಹೀಗೆ ಇಡಬೇಕು, ಆಯಿತಾ, ಟಚ್ ಆಗಬೇಕು. ಇದು ಏನು ಮಾಡ್ತದೆ ಅಂತ ಹೇಳಿದ್ರೆ, ಇಲ್ಲಿಂದ ಇಲ್ಲಿವರೆಗೆ ನಾಭಿವರೆಗೆ ಇರುವ ಅಂಗಾಂಗವನ್ನೆಲ್ಲ ಸ್ಟ್ರಾಂಗ್ ಮಾಡ್ತದೆ. ಈಗ ಮಾಡಿ ತೋರಿಸ್ತೇನೆ ನೋಡಿ. ಹಗುರ ಉಸಿರಾಟ ಒಳಗಡೆ ತಗೊಳ್ಳೋದು, 10 ಸೆಕೆಂಡ್, ಕನಿಷ್ಠ 10 ಸೆಕೆಂಡ್ ಲಂಗ್ಸಲ್ಲಿ ಇಟ್ಕೊಳ್ಳೋದು, ಮತ್ತು ಹಗುರ ಉಸಿರಾಟವನ್ನು ಹೊರಗೆ ಬಿಡುವುದು ನೋಡಿ. ಈ ಮುದ್ರ ಇದು ನಾನು 1 ಸಲ ಮಾತ್ರ ಮಾಡಿ ತೋರಿಸಿದ್ದು. ಇದನ್ನು ಮಾಡುವುದರಿಂದ ನಿಮ್ಮದು ಈ ಅಂಗಾಂಗಗಳು, ಈ ಕುತ್ತಿಗೆಯಿಂದ ನಾಭಿವರೆಗೆ ಒಳಗಿರುವ ಎಲ್ಲ ಅಂಗಾಂಗಗಳು ಸ್ಟ್ರಾಂಗ್ ಆಗ್ತದೆ. ಹೇಗೆ ಕುಂಭಕದಿಂದ ಅಲ್ಲೇ ಒಳಗಡೆ ನಿಮ್ಮದು ಲಂಗ್ಸಲ್ಲಿ ಆಕ್ಸಿಜನ್ ಇರ್ತದೆ, ಅದೆಲ್ಲ ಒಳಗಡೆ ಈ ಕಡೆ ಹೋಗ್ತದೆ, ಆಯಿತಾ. ಈಗ ಇದು 3 ಸಲ, ಇದನ್ನು ಕೂಡ 3 ಸಲ ಮಾಡಬೇಕು ಕನಿಷ್ಠ, ಆಯಿತಾ. ಈಗ ಕುತ್ತಿಗೆಯಿಂದ ತಲೆವರೆಗೆ ಆಕ್ಸಿಜನ್ ಹೇಗೆ ಕಳಿಸೋದು, ಎಲ್ಲ ಮೆದುಳು, ಕಿವಿ, ಕಣ್ಣಿಗೆ ಎಲ್ಲ ನೋಡಿ. ಅದಕ್ಕೆ ಮಾಡಲಿಕ್ಕೆ ನೀವು ಆದಿ ಮುದ್ದೆ ಮಾಡಬೇಕು, ಹೀಗೆ ಇಟ್ಕೊಳ್ಬೇಕು, ಆಯಿತಾ. ಈಗ ನಾನು 1 ಸಲ ಮಾಡಿ ತೋರಿಸ್ತೇನೆ. 10 ಸೆಕೆಂಡ್ವರೆಗೆ ಒಳಗಡೆ ಉಸಿರನ್ನು ಇಟ್ಕೊಳ್ತೇನೆ ನೋಡಿರಲ್ಲ. ಹೀಗಿಟ್ಟು ಹೀಗೆ ಇಲ್ಲಿ ನಿಮ್ಮ ತೊಡೆಯ ಮೇಲೆ ಹೀಗೆ ಆರಾಮಾಗಿ ಕೂತ್ಕೊಂಡು ಇಡಬೇಕು. ನಿಮ್ಮದು ಎಲ್ಲ ಕೂತ್ಕೊಂಡು ಸ್ಟ್ರೈಟ್ ಆಗಿದ್ದರೆ ಸಾಕು, ಆಯಿತಾ.
ಇದು ಒಂದು ಸಲ. ಇದೇ ಥರ ಕನಿಷ್ಠ 3 ಸಲ ಆಗಬೇಕು. ಹಗೂರ ಗಾಳಿಯನ್ನು ಒಳಗೆ ತಗೊಳ್ಬೇಕು, ಸಂಪೂರ್ಣ ನಿಮ್ಮ ಲಂಗ್ಸ್ ಫುಲ್ ಆಗುವವರೆಗೆ. ನೀವು ಆದಿ ಮುದ್ರೆಯಲ್ಲಿರುವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮದು ಎಲ್ಲ ಆಕ್ಸಿಜನ್ ಗಾಳಿ ಈ ಕಡೆಯಿಂದ ಇಲ್ಲಿ ಹೋಗ್ತಾ ಇದ್ದಾರೆ. ಅದನ್ನು 3 ಸಲ ಮಾಡಬೇಕು, ಕನಿಷ್ಠ 3 ಸಲ. ಆಯಿತಾ? ಆಮೇಲೆ ಇನ್ನೊಂದು ಪ್ರಾಣಾಯಾಮ ಇದೆ. ಅದು ಏನಂತ ಹೇಳಿದ್ರೆ ನಿಮ್ಮದು ಬಾಡಿ ಅರ್ಧ ಬಾಡಿ ಲೈಟ್ ಆಗಿರ್ತದೆ, ಇನ್ನು ಅರ್ಧ ಬಾಡಿ ಹೆವಿ ಆಗಿರ್ತದೆ. ಆಯಿತಾ? ಲೈಟ್ ಆಗಿಡಬೇಕಾದ್ರೆ ಅದನ್ನು ಕನಿಷ್ಠ 3 ಸಲ ಮಾಡಬೇಕು. ಈಗ ಈ ಬಾಡಿ ಲೈಟಾಗಿರ್ಬೇಕಾದ್ರೆ ಏನು ಮಾಡಬೇಕು, ಈ ಕಡೆದು ರೈಟ್ ಸೈಡ್. ಆಯಿತಾ? ಮತ್ತು ಲೆಫ್ಟ್ ಸೈಡ್ ಬಾಡಿ ಕೂಡ ಲೈಟಾಗಿರಬೇಕು. ಆವಾಗ ಅದು ಬ್ಯಾಲೆನ್ಸ್ ಆಗ್ತದೆ. ನಾನು ಹೇಳ್ತೇನೆ ಈಗ ನೋಡಿ. ಆಯಿತು, ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ ಅನುಲೋಮ ವಿಲೋಮ ಅಂತ ಹೇಳ್ತಾರೆ. ಆದರೆ ಇದು ಎಲ್ಲ ಕಡೆ ಸಿಗೋದಿಲ್ಲ. ನಾವು ಹೇಳೋದಾಗೆ ಇದು ಲೈಟಾಗಿಡೋದು. ನೀವು ಬೇರೆ ಕಡೆ ನೋಡಿದಾಗೆ ಆ ಥರ ಇರೋದಿಲ್ಲ. ನೀವು ಗಮನ ಮಾಡಬೇಕು. 3 ಸಲ ಮಾಡಿದ ನಂತರ, ಈ ಕಡೆ 3 ಸಲ ಮಾಡಿದ ನಂತರ ನೀವು ಅದು ಕಣ್ಣು ಮುಚ್ಚಿ ನೋಡಬೇಕು, ತಿಳ್ಕೊಳ್ಬೇಕಾಗ್ತದೆ. ಕಣ್ಣು ಯಾವ ಕಾರಣಕ್ಕೆ ಓಪನ್ ಮಾಡಲಿಕ್ಕಿಲ್ಲ. ನಿಮ್ಮದು ರೈಟ್ ಸೈಡ್ ಬಾಡಿ ಲೈಟ್ ಆಗ್ತದೆ ಫಸ್ಟಿಗೆ, ಆಮೇಲೆ ಲೆಫ್ಟ್ ಸೈಡ್ ಬಾಡಿ ಲೈಟ್ ಮಾಡಿ ಎರಡನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇವೆ ನೋಡಿ. ಈಗ ಇಟ್ಕೊಳ್ಬೇಕು. ಈಗ ಮೂಗಿನ ಬೆರಳಲ್ಲಿ ಈಗ ಇಟ್ಟು ಈ ಮೂಗನ್ನು ಬಿಡಬೇಕು. ಹಗೂರ ಗಾಳಿಯನ್ನು ಒಳಗೆ ತಗೊಳ್ಬೇಕು. ಆಯಿತಾ? ಆಮೇಲೆ ಇದನ್ನು ಮುಚ್ಚಿ ಹಗೂರ ಗಾಳಿಯನ್ನು ಹೊರಗೆ ಬಿಡಬೇಕು. ಆಮೇಲೆ ಈ ಮೂಗಿನಿಂದ ಪುನಃ ಗಾಳಿಯನ್ನು ಸ್ಲೋ ಆಗಿ ತೆಗೆದು ಈಗ ಇಟ್ಟು ಹೊರಗೆ ಬಿಡಬೇಕು. ಇಲ್ಲಿ ಯಾವುದು ಕುಂಭಕೈ ಇರುವುದಿಲ್ಲ. ಇದನ್ನು ಮಾಡುವಾಗ ಸ್ಲೋ ಆಗಿ ಮಾಡಬೇಕು. 1 ನಿಮಿಷಕ್ಕೆ ಕನಿಷ್ಠ 1 ಸಲ ಆಗ್ಬೋದು. 3 ನಿಮಿಷಕ್ಕೆ 3 ಸಲ ಆಗುವ ಸಾಧ್ಯತೆ ಇರ್ತದೆ. ಆಯಿತಾ? ನಾನು ನಿಮಗೆ ಬರೀ 3 ಸಲ ಪ್ರಯತ್ನ ಮಾಡಿ ಹೇಳ್ತೇನೆ, ಇಲ್ಲ 1 ಅಥವಾ 2 ಸಲ ಮಾಡಿ ತೋರಿಸ್ತೇನೆ. ಆಯಿತಾ? ನೀವು ಕನಿಷ್ಠ 3 ಸಲ ಮಾಡಿ ಚೆಕ್ ಮಾಡಬೇಕು. ನಾನು ಒಂದೇ ಸಲ ಮಾಡಿ ತೋರಿಸ್ತೇನೆ ನೋಡಿ. ಈಗ ಇಡಬೇಕು. ನೋಡಿ, ನಾನೀಗ ಒಂದೇ ಸಲ ಮಾಡಿದ್ದು. 1 ಸಲ ಮಾಡಿದ್ರೂ ಅಲ್ಲಿ ಈ ಭಾಗ ಸಂಪೂರ್ಣ ಲೈಟಾಗಿದೆ. ಲೈಟ್ ಅಂದರೆ ಏನೂ ಭಾರ ಇಲ್ಲ. ಈ ಕಡೆಯಿಂದ ನಿಮ್ಮದು ರೈಟ್ ಸೈಡ್ ಇಲ್ಲಿಂದ ನೀವು ಗಮನ ಮಾಡಬೇಕು. ಯಾಕಂದರೆ ಕನಿಷ್ಠ ನೀವು 3 ಸಲ ಆದರೂ ಮಾಡಬೇಕು. 3 ಸಲ ನಂತರ ಅದು ನಿಲ್ಲಿಸಿ ಈಗ ನೀವು ನಿಮ್ಮ ಎಂಟೈರ್ ಬಾಡಿಯನ್ನು ನೆನಪಿಸಿ ನೋಡಿ ಅನುಭವಿಸಬೇಕು. ಆವಾಗ ಅನುಭವಿಸುವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮದು ಈ ಎಂಟೈರ್ ಬಾಡಿಯಲ್ಲಿ ಎಂಟೈರ್ ರೈಟ್ ಸೈಡ್ ಹಗೂರ ಲೈಟಾಗಿರ್ತದೆ. ಗೊತ್ತಾಯ್ತಾ? ಅದೇ ಥರ ಈಗ ಏನಾಗಿದೆ, ಇದು ಹೆವಿ ಆಗಿದೆ. ಈಗ ಹೆವಿ ಆಗಿದ್ದನ್ನು ಈಗ ನೀವು ಬ್ಯಾಲೆನ್ಸ್ ಮಾಡೋದು ಹೇಗೆ? ಈ ಕೈಯಿಂದ. ಆಯಿತಾ? ಈ ಕೈಯಲ್ಲ, ಈ ಕೈಯಿಂದ ಅದೇ ಥರ ಈ ಥರ ಮುದ್ರೆ ಮಾಡಿ ನಿಮ್ಮದು ಉಸಿರಾಟವನ್ನು ಈ ಮೂಗಲ್ಲಿಟ್ಟು ಹಗೂರ ಎಳೆದು ಹಗೂರ ಇನ್ಹೇಲ್ ಮಾಡಿ ಹಗೂರ ಎಕ್ಸೇಲ್ ಮಾಡ್ತಾ ಹಗೂರ ಪುನಃ ಒಳಗಡೆ ಇನ್ಹೇಲ್ ಮಾಡಿ ಹಗೂರ ಎಕ್ಸೇಲ್ ರೈಟ್
ನಾಸ್ಟ್ರಿಲಿಂದ ಮಾಡಬೇಕು. ಆಯಿತಾ? ನೋಡಿ ಹೀಗೆ ಇಟ್ಕೊಂಡು ತೋರಿಸ್ತೇನೆ ನಾನು. ನೋಡಿ ಇದೆ ಸೇಮ್ ಮೂಗಿನಿಂದ ಒಳಗೆ ತಗೊಳ್ಳೋದು. ಈಗ ನನ್ನ ಇಡೀ ಬಾಡಿಯನ್ನು, ಲೆಫ್ಟ್ ಸೈಡ್ ಬಾಡಿಯನ್ನು ಗಮನಿಸಿದರೆ ಅಲ್ಲಿ ಹೆವಿ ಆಗಿತ್ತು, ಈಗ ಲೈಟ್ ಆಗಿದೆ, ಅಂದರೆ ಹಗುರಾಗಿದೆ. ಇದು ಈ ಎರಡೂ ಪೋರ್ಷನ್, ಈ ಎಂಟೈರ್ ಅರ್ಧ ಜೀವದಲ್ಲಿ ಇದು ಲೈಟ್ ಆಗಿತ್ತು, ಇದು ಹೆವಿ ಆಗಿತ್ತು. ಈಗ ಎರಡೂ ಕಡೆ ಬ್ಯಾಲೆನ್ಸ್ ಆಗಿ ಈಕ್ವಲ್ ಆಗಿದೆ. ಇದು ಅನುಲೋಮ ವಿಲೋಮ, ಇದರ ಮಹತ್ವ. ಆಯಿತಾ? ಹೀಗೆ ಬ್ಯಾಲೆನ್ಸಲ್ಲಿ ಇಡುವಾಗ, ನೀವು ಮಾಡುವಾಗ ಒಂದು ಕೈಯಲ್ಲಿ ಚಿನ್ಮುದ್ರೆ ಹೀಗೆ ಇಡಬೇಕು, ಇದು ಬೆರಳನ್ನು ಈಗ ಕ್ಲೋಸ್ ಮಾಡಿ, ಈಗ ಇನ್ಹೇಲ್, ಸ್ಲೋಲಿ ಇನ್ಹೇಲ್, ಸ್ಲೋಲಿ ಎಕ್ಸೇಲ್, ಅಗೇನ್ ಸ್ಲೋಲಿ ಇನ್ಹೇಲ್, ಒಂದು ಮುಗಿಯಿಂದಲೇ ಮಾತ್ರ ಇನ್ಹೇಲ್ ಇದರಲ್ಲಿ, ಮತ್ತು ಪುನಃ ಸ್ಲೋಲಿ ಎಕ್ಸೇಲ್. ಇದು ಮೂರು ಸಲ ಈ ಥರ ಮಾಡಿದ ನಂತರ ಈ ಕಡೆ ನೀವು ಗಮನ ಇಟ್ಟು ನೋಡಬೇಕು, ನಿಮ್ಮ ಬಾಡಿ ನೋಡಬೇಕಾಗ್ತದೆ. ಲೈಟ್ ಆಗ್ತದೆ, ನಿಮಗೆ ಉಲ್ಲಾಸ ಆಗ್ತದೆ. ಇದು ಪ್ರತಿದಿನ ಉಲ್ಲಾಸ ಕೊಡ್ತದೆ. ಆಯಿತು? ಈಗ ಇನ್ನೊಂದು ಪ್ರಾಣಾಯಾಮ ಇದೆ, ಅದು ಭ್ರಮರಿ ಪ್ರಾಣಾಯಾಮ. ಅದನ್ನು ನೀವು 3 ಸಲ ಮಾಡಿದರೆ ಒಳ್ಳೆಯದು. ತೋರಿಸ್ತೇನೆ. ಹೀಗೆ ಎರಡು ಕೈಯಿಂದ ಹೀಗೆ ಇಟ್ಕೊಳ್ಳೋದು, ಕಿವಿಯನ್ನು ಹೀಗೆ ತಂಬಿಂದ ಇಟ್ಕೊಂಡು ಉಸಿರು ತಗೊಂಡು ಹಗುರ ಉಸಿರು ಬಿಡಬೇಕು, ಬಾಯಿ ಕ್ಲೋಸ್ ಮಾಡಬೇಕು. ಅಂತ ಹೇಳಿ ಉಸಿರು ಸೌಂಡ್ ಬರ್ತದೆ ನೋಡಿ. ಹಾಗೆ ಏನು ಮಾಡಿದೆ ನೋಡಿ, ಇದು ಎರಡು ಬೆಳೆಯಿಂದ ಇಲ್ಲಿ ತಂಬಿದ್ನ ನಾನು ಕಿವಿಯನ್ನು ಕ್ಲೋಸ್ ಮಾಡಿದೆ, ಮತ್ತು ಹಗುರ ಕಣ್ಣನ್ನು ಕ್ಲೋಸ್ ಮಾಡಿದೆ, ಮತ್ತು ಫುಲ್ ಡೀಪ್ ಇನ್ಹೇಲ್ ಮಾಡಿದೆ, ಬಾಯಿ ಕ್ಲೋಸ್ ಮಾಡಿ ಮೂಗಿನಿಂದ ಉಸಿರು ಆಡುವಾಗ ಅಂತ ಸೌಂಡ್ ಮಾಡಬೇಕು. ಇದು ಕನಿಷ್ಠ 3 ಸಲ ಮಾಡಬೇಕು. ಇದಕ್ಕೆ ಭ್ರಮರಿ ಪ್ರಾಣಾಯಾಮ ಅಂತ ಹೇಳ್ತಾರೆ. ಈಗ ನಿಮ್ಮದು ಎಂಟೈರ್ ಲಂಗ್ಸ್ 6 ಲೀಟರ್ ಗಾಳಿಯನ್ನು ತುಂಬಿಸಿ ಹೊರಗೆ ಬಿಡುವುದು ಹೇಗೆ ಅಂತೇಳಿ ಅದನ್ನು 3 ಸಲ ಮಾಡಬೇಕು. ಎಂಟೈರ್ ಲಂಗ್ಸ್ ಈಗ ನಿಮ್ಗೆ ಗೊತ್ತಾಗ್ತದೆ 6 ಲೀಟರ್ ಅಷ್ಟು ಲಂಗ್ಸ್ ಒಳಗಡೆ ತುಂಬುವಾಗ ಹೇಗಾಗ್ತದೆ, ಬಿಡುವಾಗ ಹೇಗಾಗ್ತದೆ, ನಿಮಗೆ ಫುಲ್ ಎಕ್ಸ್ಪ್ಯಾನ್ಷನ್ ಆಗ್ತದೆ, ಫುಲ್ ಕಾಂಟ್ರಾಕ್ಷನ್ ಆಗ್ತದೆ. ನೋಡಿ ತೋರಿಸ್ತೇನೆ. ಇದನ್ನು 3 ಸಲ ಮಾಡಬೇಕು ನೋಡಿ. ಅದೇ ಥರ ಭ್ರಮರಿ ಮಾಡಲಿಕ್ಕೆಲ್ಲ ಇಲ್ಲಿ ಆಯಿತಾ, ಡೀಪಾಗಿ ಇನ್ಹೇಲ್ ಮಾಡೋದು. ಇನ್ಹೇಲ್ ಮಾಡುವಾಗ ಎಲ್ಲ ಕೆಳಗಡೆ ಲಂಗ್ಸ್, ಮಿಡ್ ಲಂಗ್ಸ್, ಅಪ್ಪರ್ ಲಂಗ್ಸ್ ಎಲ್ಲ ಫುಲ್ ಆಗ್ತದೆ. ಮತ್ತು ಹಗುರ ಬಿಡಬೇಕು. ಹಗುರ ಗಾಳಿ ಟಾಪ್ ಲಂಗ್ಸಿಂದ ಹೋಗ್ತದೆ, ಮಿಡ್ ಲಂಗ್ಸಿಂದ ಹೋಗ್ತದೆ, ಬಾಟಮ್ ಲಂಗ್ಸಿಂದ ಹೋಗ್ತದೆ. ತೋರಿಸ್ತೇನೆ ನೋಡಿ.
ಈಗ ನಂದು ಎಂಟೈರ್ 6 ಲಂಗ್ಸ್ ಫುಲ್ ಆಗಿದೆ ಮತ್ತು ಎಂಟೈರ್ 3 ಲಂಗ್ಸ್ ಫುಲ್ಲಾಗಿ 6 ಲೀಟರಷ್ಟು ಕೆಪಾಸಿಟಿ ನನ್ನ ಲಂಗ್ಸಲ್ಲಿ ಬಂದಿದೆ. ಆಮೇಲೆ ಈಗ ಅದು ಬಿಡುವಾಗ ಕಂಪ್ಲೀಟ್ ಹೊರಗೆ ಹೋಗುವಾಗ ನಂದು ಹೊಟ್ಟೆ ಎಲ್ಲ ಒಳಗೆ ಹೋಗಿರ್ತದೆ. ಇದನ್ನು ನಾನು ನಿಮಗೆ ಈಗ 2 ಸಲ ಮಾಡಿ ತೋರಿಸಿದ್ದೇನೆ. ಅದೇ ಥರ ಮಿನಿಮಮ್ 3 ಸಲ ಮಾಡಲಿಕ್ಕಿರೋದು. ಅದರ ನಂತರ ನೀವೀಗ ನಿಮ್ಮದು ಇದು ಉಸಿರಾಟದ ಸಂಸ್ಕಾರ ಮುಗಿಯಿತು. ಇದು 6 ಬರ್ತದೆ ಒಟ್ಟಿಗೆ. ಮತ್ತು ಲಾಸ್ಟಿಗೆ ನೀವು ಕಣ್ಣನ್ನು ಓಪನ್ ಮಾಡಬೇಕಾದ್ರೆ ಆರಾಮಾಗಿ ಕೈಯನ್ನು ಒಜ್ಜಿ ಹಗುರ ಕಣ್ಣಿನ ರೆಪ್ಪೆ ಮೇಲೆ ಹಗುರ ಇಟ್ಟು ಹಗುರ ಕಣ್ಣನ್ನು ಓಪನ್ ಮಾಡಿ ಇರಬೇಕು. ಆಯಿತಾ? ಇದು ಉಸಿರಾಟದ ಸಂಸ್ಕಾರ. ಇದು ಪ್ರತಿದಿನ ಮಾಡಿದರೆ ಭಾಳ ಒಳ್ಳೆಯದು. ಡೈಲಿ ಒಳ್ಳೆಯದಿದು. ನೀವು ಫ್ರೆಶ್ ಆಗಿರ್ತೀರ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದ.